ಜಗದೀಶ್ ಶೆಟ್ಟರ್ ಬಿಟ್ರಪ್ಪ ಕಾಂಗ್ರೆಸ್ನ, ಬಿಜೆಪಿಯಿಂದ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಿಟ್ರು. ಈಗ ಇನ್ಯಾರ್ಯಾರು ಬಿಡ್ತಾರೆ ಅನ್ನೋ ಚರ್ಚೆ. ಅವ್ರ ಜೊತೆ ಸೇರಿದಂತಹ ಸವದಿ, ಅವ್ರ ಚುನಾವಣೆ ಟಿಕೆಟ್ ಸಿಕ್ಕಿರಲಿಲ್ಲ, ಅವರು ಹಿಂಗೆ ಬಂದ್ರು, ನಿಂತರು, ಗೆದ್ರು, ಶೆಟ್ಟರು ಸೋತಿದ್ರು. ಈಗ ಸೌದಿ ಕತೆ ಏನು? ಸೌದಿನೂ ಕೂಡ ಹೋಗ್ಬಿಡ್ತಾರಾ ಅಂತ. ಶೆಟ್ರ್ ಒಬ್ಬರೇ ಅಲ್ಲ, ಇನ್ನೂ ಬರ್ತಾರೆ, ಮತ್ತಷ್ಟು ಬರ್ತಾರೆ ಅಂತ ಬೊಮ್ಮಾಯಿ ಹೇಳ್ತಾವ್ರೆ. ಆಪರೇಷನ್ ಕಮಲ ಅಂದ್ರೆ ಈಗೆಲ್ಲ ಏನು ಲೋಕಸಭೆ ಅಲ್ವೇ, ರಾಜ್ಯ ಕಾಂಗ್ರೆಸ್ ಅಲ್ಲಿ ಇರೋ 136 ಕಾಂಗ್ರೆಸ್ಸಿಗರಿಗೆ ಕಾಸು ಸಿಗ್ತಾ ಇಲ್ಲ ಕೆಲಸ ಮಾಡಕ್ಕೆ, ಫಂಡು. ಇನ್ನು ಉಳಿದವ್ರು ಅಲ್ಲಿಗೆ ಹೋಗಿ ಸೇರ್ಕೊಳ್ಳಲ್ಲ. ಈ ಯಾರ್ಯಾರು ರೊಚ್ಚಿಗೆದವ್ರು ಅವರೆಲ್ಲ ಬಿಟ್ಟು ಬರ್ತಾರೆ ಅಷ್ಟೇ. ಶೆಟ್ಟರ್ MLA ಫಂಡ್ ಇಲ್ಲ. ಶೆಟ್ಟರ್ಗೆ ಏನ್ ಮಾಡ್ತಿದ್ರು ಅವರು ಅಲ್ವಾ? ಅಂಡ್ ಸವದಿ ಅಂತ ಹೇಳ್ತಾವ್ರೆ. ಸೌದಿ ಬಿಟ್ಟು ಬರ್ಬೋದು, ಅವರು ರಾಜಕ್ಕಾಗಿ ಕರ್ಕ ಬರ್ಬೋದು, ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಬರ್ಬೋದು, ಹಿಂಗಾಗ್ಬಹುದು, ಹಂಗಾಗ್ಬಹುದು, ಅವ್ರಾಗ್ಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಆಗಬಹುದೇನು? ನಾವ್ ಯಾವ ಬಿಡ್ಗೋಸಿ? ಸಿದ್ದರಾಮಯ್ಯ DK ಶಿವಕುಮಾರ್ಗೆ ಗೊತ್ತಿಲ್ಲ ಇವ್ರು ಶೆಟ್ರು ಬಿಡ್ತಾರೆ ಅಂತ. ಅವರು ಶೆಟ್ರು ಇಲ್ಲ, ನಾನು ಕಾಂಗ್ರೆಸ್ ಅಲ್ಲೇ ಚೆನ್ನಾಗಿದ್ದೇನೆ, ನಂಗೆ ಒಳ್ಳೆ ವಾತಾವರಣ ಇದೆ, ಬಿಡಲ್ಲ ಅಂದ್ರು. ಬೆಳಗ್ಗೆನೂ CM ಫೋನ್ ಮಾಡಿದಾಗ ನಾನು ಬಿಡಲ್ಲ ಅಂದ್ರಂತೆ. ಮಧ್ಯಾಹ್ನದೊಳಗಡೆ ಬಿಟ್ಬಿಟ್ರು. ಹಾಗಾಗಿ ಸೌದಿ ಬಿಡಲ್ಲ ಅಂತಂದ್ರು. ಯಾರಿಗ್ ಗೊತ್ತು? ಹೇಳಕ್ಕಾಗಲ್ಲ. ಸೇರ್ಪಡೆಯಾಗುವ 1 ನಿಮಿಷದ ಮುಂದೆ ನಮ್ಮ ಬ್ರೇಕಿಂಗ್ ಬಿಟ್ರಲ್ಲ, ಜಗದೀಶ್ ಶೆಟ್ಟರ್ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸೇರ್ಲು ಜಗದೀಶ್ ಶೆಟ್ಟರ್ ಅಂತ. ನಾವ್ ಹಂಗ್ ಕಡೆಗಳಲ್ಲಿ ಗೊತ್ತಾಗ್ಬೋದೇನೋ ಸೌದಿ ಅವರು. ಅಂದ್ರೆ ಸೌದಿ ಇಲ್ಲ ಅಂತ ಹೇಳವ್ರೆ. ಇವತ್ತಿನ ರಾಜಕೀಯದಲ್ಲಿ ಯಾರನ್ನು ನಂಬಂಗಿಲ್ಲ. ನಂಬಿಕೆ ಅನ್ನೋ ಪದ ರಾಜಕಾರಣದಲ್ಲಿ ಇಲ್ಲ. ಅವಕಾಶವಾದಿತನ ಎತ್ ಕಾಣ್ತಿದೆ, ಅವಕಾಶವಾದಿ ರಾಜಕಾರಣ ಎತ್ ಕಾಣ್ತಿದೆ. ಸಿದ್ಧಾಂತ ಪದ ಅಂತ ಎಲ್ಲ ಪುಡ್ಗೋಸಿ. ಕರೆಕ್ಟ್. ಯಾವಾಗ ಜಾತ್ಯತೀತ, ಕೋಮುವಾದ ಇವ್ಯಾವುದೂ ಇಲ್ಲ. ಸುಮ್ಮನಷ್ಟೇ ಬಿಜೆಪಿ ತೋರಿಸಿ ಮುಸ್ಲಿಮ್ಸ್ ಹತ್ರ ಕಾಂಗ್ರೆಸ್ ಓಟ್ ಹಾಕ್ಸ್ಕೊಳ್ಳೋದು, ರಾಮ ಮಂದಿರ ತೋರಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಓಟ್ ಹಾಕ್ಸ್ಕೊಳ್ಳೋದು, ಇವೇ ಕತೆಗಳು. ಅವ್ರು ಸರಿ ಇಲ್ಲ ಅನ್ನೋದು, ಇವ್ರು ಇವೇ ಕತೆಗಳು ರಾಜಕೀಯದಲ್ಲಿ ಬದ್ಧತಿಲ್ಲ. ಹಾಗಾಗಿ ಯಾರು ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾರ್ಯಾರು ಬಿಜೆಪಿ ತೊರೆದು ಕಾಂಗ್ರೆಸ್ ಕಡೆಗೆ ಹೋಗಿದ್ರು ಅವ್ರೆಲ್ಲ ವಾಪಸ್ ಬಿಜೆಪಿಗೆ ಮರಳಿ ಬರಬಹುದು. ಇನ್ನೂ ಒಂದಷ್ಟು ಜನ ಬಿಜೆಪಿ ಯಾರು MP ಟಿಕೆಟ್ ಆಗದಿರೋ ಹೋಗಿ ಅಲ್ಲಿ ಸೇರ್ಕೋಬಹುದೇನೋ, ಕಾಂಗ್ರೆಸ್ ಸೇರ್ಕೋಬಹುದು. ಎರಡೂ ಕಡೆ ಆಗುತ್ತೆ, ಏನ್ ಬೇಕಾದ್ರೆ ಆಗ್ಬೋದು. ಆದ್ರೆ ಕಾಂಗ್ರೆಸ್ಗೆ ಏನು ಅಂತಂದ್ರೆ ಒಳ್ಳೆ ಫಂಡ್ ಇಲ್ಲ, ಅವ್ರ ಹತ್ರ ಫಂಡ್ ಕೊರತೆ ಇದೆ. ಲೋಕಸಭೆಯಲ್ಲಿ ಯಾರು ಕೇಳಿದ್ರು ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೆ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತನು ಕೇಳಿದ್ರು ಕೂಡ ಯಾರು ನೆಕ್ಸ್ಟ್ ಪ್ರಧಾನಿ ಅಂತಂದ್ರೆ ನಾವು ಮೋದಿನ ಪ್ರಧಾನಿ, ಬಟ್ ನಾವಿಲ್ಲಿ ಜಾಸ್ತಿ ಸೀಟ್ ಟ್ರೈ ಮಾಡ್ತೀವಿ ಅಂತ ಅಷ್ಟೇ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಗೆದ್ದಿತ್ತು ಕಳೆದ ಬಾರಿ, ನಾವು ಇನ್ನೊಂದು ಸ್ವಲ್ಪ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಗೆಲ್ತೀವಿ. ಪ್ರಧಾನಿ ಅಂದಾಗ ಅದು ಮಾಮೂಲಿ, ಅದೇನು ಮಾಡೋಕ್ಕಾಗೋದಿಲ್ಲ, ಅದು ಮೋದಿನೇ, 5 ವರ್ಷ ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ಈ ತರ ಕಂಡೀಷನ್ ಇರ್ಬೇಕಾರೆ ಯಾರು ಯಾವ ಗ್ಯಾರಂಟಿ ಮೇಲೆ ಕಾಂಗ್ರೆಸ್ ಉಳಿತಾರೆ? ಅವಕಾಶವಾದಿಗಳು, ಅಧಿಕಾರ ಬೇಕಾದವರು ಅಂತ. ಆದ್ರೆ ಶೆಟ್ಟರ್ಗೆ ಅಧಿಕಾರ ಇತ್ತಲ್ಲ MLC, ಆದ್ರೆ ಅವ್ರ ಮನೇಲಿ ಇನ್ನೊಂದು MP ಒಂದು MLC ಮಿಸ್ ಆಗ್ಬಿಡ್ತಲ್ಲ ಅನ್ನೋ ಕಾರಣಕ್ಕೆ ವಾಪಸಿ ಆಗಿದ್ದಾರೆ. ಸೌದಿದ ಏನಾರ ಆ ಥರ ಇದೆಯಾ? ಇಲ್ಲ. ಇವ್ರು ಹೇಳ್ತಾರೆ ITD ಎದುರಿಸ್ಬಿಟ್ಟವ್ರೆ ಅಂತ. ITD ಬೆದರಿಸ್ಬಿಟ್ಟು ಕರ್ಕೊಂಡು ಹೋಗವ್ರೆ ಅಂತ ಹೇಳ್ತಾರೆ ಕೆಲವರು. ಒಂದಷ್ಟು ಜನ ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋರು ಅದೇ ಭಯದಲ್ಲಿ ಮತ್ತೆ ಉಳ್ಕೊಂಡವ್ರು ಬಿಜೆಪಿಲಿ ಅನ್ನೋ ಲೆಕ್ಕಾಚಾರವೂ ಐತೆ. ITD ಹೌದು ಇರ್ಬೋದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಓಪನ್ ಆಗಿ ಹೇಳಿದ್ರು, ಒಂದಿಬ್ಬರು ಸಚಿವರು ಮತ್ತು ಒಂದು ಶಾಸಕರುಗಳು ತಾವೇ ಮಾಡಿದ ತಪ್ಪಿನಿಂದಾಗಿ ಎಲ್ಲಿ ಕೇಂದ್ರ ಸರ್ಕಾರದ ಇಕ್ಕಳಕ್ಕೆ ಸಿಗ್ತೀವಿ ಅನ್ನೋ ಭಯದಿಂದ ಉಳ್ಕೊಂಡವ್ರೆ ಅಂತ ಹೇಳಿದ್ರು. ಏನ್ ಬೇಕಾದ್ರೆ ಆಗ್ಬೋದು. ಯಾಕಂದ್ರೆ ST ಸೋಮಶೇಖರ್ ಅವರು ಕಂಪ್ಲೀಟ್ ಮೀಟ್ ಆಗೋದು DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ, ಗೃಹಲಕ್ಷ್ಮಿ ಅವ್ರನ್ನ ತಮ್ಮ ಕ್ಷೇತ್ರದ ಹಬ್ಬ ತಾವು ಮಾಡಿದ್ದು ಅನ್ನೋ ಜಾತ್ರೆ ಮಾಡ್ತಾರೆ. ST ಸೋಮಶೇಖರ್ ಅದೇ ಕತೆ. ಏನಿವತ್ತು ಶೆಟ್ಟರ್ ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ಕಾಂಗ್ರೆಸ್ಸಿಂದ ವಾಪಸ್ ಬಿಜೆಪಿಗೆ ಹೋದ್ರು, ಹಂಗೆ ವಾಪಸ್ ಹೋಗ್ತಾರೆ ಸೋಮಶೇಖರ್, ಮುನ್ರತ್ನ, ಬೈರತಿ ಬಸವರಾಜ್ ಅಂತೆಲ್ಲ ಹೇಳ್ತಿದ್ರು. ಯಾರು ಹೋಗ್ಲಿಲ್ಲ. ಹಂಗೆ ಹೋಗೋ ಸಾಲಲ್ಲಿ ಈಗ ಮತ್ತೆ ನಿಂತಿರೋದು ಬ್ಯಾಗ್ ಹಿಡ್ಕೊಂಡು ಶಿವರಾಮ್ ಹೆಬ್ಬಾರು, ST ಸೋಮಶೇಖರ್ ಹೋಗ್ಬೋದೇನು? ಹೋಗ್ಲಿ ಅಂತ ಅವ್ರು ಬಿಜೆಪಿ ಹೋಗ್ರಯ್ಯ ಹೋಗಿ, ಸೋಮಶೇಖರ್ ಯಾವಾಗ ಸೇರ್ಪಡೆ ಕಾಂಗ್ರೆಸ್ಗೆ ಅಂತಾರೆ ಈಗಲೂ ಬಿಜೆಪಿ ಅವರು. ಒಂದಷ್ಟು ಶಿವರಾಮ್ ಹೆಬ್ಬಾರ್ ಯಾವಾಗ ಬೈ ಎಲೆಕ್ಷನ್ ಇವ್ರು ಗೆಲ್ಲಬಹುದಲ್ಲ ಅಂತ ಆಟ ಅಷ್ಟೇ. ಸೊ ಇದು ಕತೆ. ಈಗ ಶೆಟ್ರ್ ಆಯ್ತು, ಮುಂದೆ ಯಾರು ಒಂದಾಗ ಸೌದಿ ರಾಜಕ್ಕಾಗಿ ಹಿಂಗೆಲ್ಲ ಹೇಳ್ತಾರೆ. ಬಟ್ ಆಗಲ್ಲ, ಆಗತ್ತೆ ಅಂತ ಹೇಳಂಗಿಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಸಾಧ್ಯ ಆಗ್ಬಹುದು.